ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಆಮೇಲೆ ಅದಕ್ಕೆ ಮೊಬೈಲ್ ನಂಬರು ಲಿಂಕ್ ಮಾಡಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದರೆ, ಈಗ ನೀವು ಮನೆಯಿಂದನೇ ಇದ್ಕೊಂಡು ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಮಾಡೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ಅಥವಾ ಚೇಂಜ್ ಮಾಡೋದಾಗಲಿ ಇನ್ನು ಮುಂದೆ ಮಾಡ್ಬೋದು. ಇಂಡಿಯನ್ ಒಂದು ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ನೀವು ಈಗ ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕಾರ್ಡುಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ಮತ್ತು ಚೇಂಜ್ ಮಾಡೋದನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಒಂದು ರಿಕ್ವೆಸ್ಟನ್ನು ರಿಜಿಸ್ಟರ್ ಮಾಡಬೇಕಾಗ್ತದೆ. ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಹೇಗೆ ಲಿಂಕ್ ಮಾಡಬೇಕಂತ ಆ ಒಂದು ರಿಕ್ವೆಸ್ಟನ್ನು ಹೆಂಗೆ ರಿಜಿಸ್ಟರ್ ಮಾಡಬೇಕು, ಆಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಹೆಂಗೆ ಲಿಂಕ್ ಮಾಡಬೇಕು ಅಂತ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ಮೊದಲು ರೀಚ್ ಆಗುತ್ತೆ, ನೀವು ನೋಡ್ಬೋದು. ಹೌದು ಫ್ರೆಂಡ್ಸ್, ಇನ್ನು ಮುಂದೆ ನೀವು ಯಾವುದೇ ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗ್ದೇ ಮನೆಯಲ್ಲೇ ಕುಳಿತು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ನೀವು ಅವರು ಮನೆಗೆ ಬಾಗಿಲಿಗೆ ಬಂದು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರ್ ಆಗಲಿ ಅಥವಾ ಇಮೇಲ್ ಐ ಡಿ ಆಗಲಿ ಚೇಂಜ್ ಮಾಡೋದು, ಅಪ್ಡೇಟ್ ಮಾಡೋದು ಮಾಡಿಕೊಡ್ತಾರೆ. ಅದಕ್ಕೆ ನೀವು ಒಂದು ರಿಕ್ವೆಸ್ಟನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ. ಆ ರಿಕ್ವೆಸ್ಟ್ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ಅವರು ಬಂದು ಎಲ್ಲ ಸರ್ವಿಸನ್ನು ಕೊಟ್ಟು ಹೋಗ್ತಾರೆ. ಸೊ ಈ ಒಂದು ಸರ್ವಿಸ್ ರಿಕ್ವೆಸ್ಟ್ ಕೊಡಲಿಕ್ಕೆ ಈ ಒಂದು ಲಿಂಕಿಗೆ ಬರಬೇಕು. ಬೇಕಿದ್ರೆ ಇದರ ಲಿಂಕು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸರ್ವಿಸ್ ಲಿಂಕಿಗೆ ಬರ್ಬೋದು. ಸರ್ವಿಸ್ ರಿಕ್ವೆಸ್ಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿ, ಆಮೇಲೆ ನಿಮ್ಮ ಪಿನ್ ಕೋಡನ್ನು ಹಾಕಿ, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಹಾಕಿ, ಆಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಷ್ಟೆಲ್ಲ ನಿಮ್ಮದು ಆಧಾರ್ ಕಾರ್ಡ್ ಸರ್ವಿಸಸ್ ಇದ್ದಾವೆ. ಇಲ್ಲಿ ನೋಡ್ತಿರ್ಬೋದು ಇಂಡಿಯನ್ ಪೋಸ್ಟ್ ಬ್ಯಾಂಕ್ದು ಸರ್ವಿಸಸ್ ಇದ್ದಾವೆ. ಇಲ್ಲಿ ನೀವು ಲಾಸ್ಟಿಗೆ IPB ಆಧಾರ ಸರ್ವಿಸ್ ಅನ್ಸುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇದೆಲ್ಲ ಡೀಟೇಲ್ಸ್ ತುಂಬಿದ ಮೇಲೆ ಆಮೇಲೆ ಇನ್ನೊಂದು ಸೆಲೆಕ್ಟ್ ಮಾಡಬೇಕು ಬರುತ್ತೆ. ಅವಾಗಲೇ ಹೇಳಿರುವಾಗೆ ಇಲ್ಲಿ 2 ಆಧಾರ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಒಂದು 5 ವರ್ಷಕ್ಕಿಂತ ಒಳಗಿರೋ ಏನು ಮಕ್ಕಳಿರ್ತಾರೆ ಅಂಥವ್ರಿಗೆ ಕೂಡ ಆಧಾರನ ಅಲ್ಲೇ ಅವರು ಕ್ರಿಯೇಟ್ ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದು ಮೊಬೈಲ್ ಮತ್ತು ಇಮೇಲ್ ಐ ಡಿನ ಲಿಂಕ್ ಮಾಡಿಕೊಡ್ತಾರೆ ಅಥವಾ ಅಪ್ಡೇಟ್ ಮಾಡಿಕೊಡ್ತಾರೆ. ಸೊ ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಿ, ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಹೆಸರು ಹಾಕಿ, ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಪಿನ್ ಕೋಡ್ ಹಾಕಿ, ಇಮೇಲ್ ಐ ಡಿ, ಫೋನ್ ನಂಬರು, ಆಮೇಲೆ ಈ ಸರ್ವಿಸಸ್ಸನ್ನು ಕ್ಲಿಕ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಫ್ರೆಂಡ್ಸ್. ನೀವು ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ 6 ನಂಬರ್ OTP ಬಂದಿರುತ್ತೆ. ಆ OTPನ ನಾವು ಇಲ್ಲಿ ಎಂಟ್ರಿ ಮಾಡೋಣ. ಸೊ OTPನ ಎಂಟ್ರಿ ಮಾಡಿದ್ಮೇಲೆ ಕನ್ಫರ್ಮ್ ಸರ್ವಿಸ್ ರಿಕ್ವೆಸ್ಟ್ ಅಂತ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕನ್ಫರ್ಮ್ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗುತ್ತೆ. ನಿಮಗೆ ಕೂಡ ಒಂದು ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ ಫ್ರೆಂಡ್ಸ್. ಈ ರೆಫರೆನ್ಸ್ ನಂಬರನ್ನು ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು. ಸೊ ಈ ಟ್ರ್ಯಾಕ್ ಮಾಡ್ಕೊಂಡು ನಿಮ್ಮ ಒಂದು ಇಂಡಿಯನ್ ಪೋಸ್ಟ್ ಬ್ಯಾಂಕ್ದವರು ಅವರು ನಿಮಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಆಧಾರ್ ಸರ್ವಿಸ್ ಏನಿರುತ್ತೆ ಅದನ್ನು ಅವರು ಮಾಡಿಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್. ನೀವು ಇದನ್ನು ಡೀಟೇಲ್ಸ್ ಕೂಡ ನೀವು ಟ್ರ್ಯಾಕ್ ಮಾಡ್ಕೋತಾ ಇರ್ಬೋದು. ಸದ್ಯಕ್ಕೆ ನನಗೆ ಆಫೀಸ್ ಕಡೆಯಿಂದ ಸ್ಟೇಟಸ್ ಪೆಂಡಿಂಗ್ ಬರ್ತಾ ಇದೆ. ಇದು ಏನೇನು ಆಗ್ತದಲ್ಲ ಆ ಪ್ರಕಾರ ನೀವು ಇದು ಸ್ಟೇಟಸನ್ನು ಅಪ್ಡೇಟ್ ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್ ನೀವು. ಸೊ ಈ ಥರ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡುವುದು, ಅದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅವ್ರ ಕಡೆಯಿಂದ ಮನೆ ಬಾಗಿಲಿಗೆ ಬಂದು ಅವರು ನಿಮ್ಮ ಒಂದು ಆಧಾರ್ ಸರ್ವಿಸಸ್ ಕೊಡ್ತಾರೆ. ಅದರಲ್ಲಿ ನೀವು ಹೇಗೆ ಸರ್ವಿಸನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಆ ಬಂದಿರುವಂಥ ಸರ್ವಿಸ್ ನಂಬರನ್ನು ನೀವು ಟ್ರ್ಯಾಕ್ ಕೂಡ ಹೇಗೆ ಮಾಡುವುದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.